ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾವು ಅಡಿಗೆ ಮಾಡಬೇಕಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿದ್ದು ಸ್ಪೆಷಲ್ ಖಂಡಿತ ಇರುತ್ತೆ. ಅದು ಇಲ್ಲಿದ್ದರೆ ಇನ್ನೊಂದು ಊರಲ್ಲಿ ಸಿಗಲ್ಲ ಅಥವಾ ಮಾಡಲ್ಲ, ಅದ್ರಿಗೆ ಗೊತ್ತಿರಲ್ಲ, ಹೀಗೆಲ್ಲ ಇರುತ್ತೆ. ನಾನಿವತ್ತೊಂದು ಸೊಪ್ಪು ಪಲ್ಯ ಮಾಡೋದದು. ಆ ಸೊಪ್ಪು ಎಲ್ಲ ಕಡೆ ಇರ್ಬೋದು, ಆದರೆ ಅದರ ಬಗ್ಗೆ ಎಂತ ಸಹ ಗೊತ್ತಿರಲ್ಲ. ನನಗೂ ಅದು ಊರಲ್ಲಿರುವಾಗ ಗೊತ್ತಿರಲಿಲ್ಲ ಈ ಸೊಪ್ಪನ್ನ ಪಲ್ಯ ಮಾಡೋಕ್ಕಾಗತ್ತೆ ಅಂತ. ಇಲ್ಲಿ ಬಂದಮೇಲೆ ಆ ಸೊಪ್ಪನ್ನ ತಂದು ಪಲ್ಯ ಮಾಡಿ ಅದರ ಒಂದೆರಡು ಸಲ ತಿಂದಾಗ ಅದರೊಂದು ಟೇಸ್ಟ್ ಸಿಕ್ಕಿದ ಮೇಲೆ ಈಗ ನಾನೇ ಹುಡ್ಕೊಂಡು ಹೋಗಿ ಸೊಪ್ಪು ತಂದು ಪಲ್ಯ ಎಲ್ಲ ಮಾಡ್ತೇನೆ. ಆ ಸೊಪ್ಪು ಯಾವುದು ಅಂತ ಪಲ್ಯ ಮಾಡಲಿಲ್ಲ, ಆದರೆ ಸೊಪ್ಪು ಹೇಗಿದೆ, ಒಂದೆರಡು ಟೈಪ್ ಸೊಪ್ಪಿದೆ, ಆ ಸೊಪ್ಪನ್ನ ತೋರಿಸ್ತೇನೆ. ಪಲ್ಯ ಮಾಡ್ಕೊಳ್ಳೋದು ಈಸಿ. ಮಾಮೂಲು ನಾವು ಈರುಳ್ಳಿ, ಕಾಯಿ ಮೆಣಸೆಲ್ಲ ತಗೊಂಡು ಒಗ್ಗರಣೆ ಹಾಕಿ ಅದಕ್ಕೆ ಈ ಸೊಪ್ಪನ್ನ ತೊಳೆದು ಹಾಕಿ ಬೇಕಿದ್ರೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಸೊಪ್ಪು ಯಾವುದು ಅಂತ ನೋಡೋ ಬನ್ನಿ. ನಾನಿವತ್ತು ಒಂದು ಪಲ್ಯ ಮಾಡೋಣ ಅಂತ ಹೊರಟಿದ್ದೇನೆ. ಇದು ನಿಮ್ಗೆ ಗೊತ್ತಿರ್ಬೋದು, ನೋಡಿರ್ಬೋದು, ಆದರೆ ಹೆಸರು ಒಂದೊಂದು ಕಡೆಯಲ್ಲ ಒಂದೊಂದು ರೀತಿ ಹೆಸರು ಇರುತ್ತೆ. ಇದು ನೋಡಿ ತೋಟದಲ್ಲೆಲ್ಲ ಇರೋದು, ಆದರೆ ಇದು ಹೊಳೆ ಸೈಡ್ ಇದಕ್ಕೆ ನಮ್ಮಲ್ಲಿ ಇಲ್ಲಿ ತರ್ಮೆ ಅಂತ ಹೇಳ್ತಾರೆ, ತರ್ಮೆ ಸೊಪ್ಪು ಅಂತ. ನೋಡಿ ಇದರದ್ದು ಪಲ್ಯ ಮಾಡೋಕ್ಕಾಗತ್ತೆ. ಕಾಯಿ ಮೆಣಸು ಹಾಕಿ ಈರುಳ್ಳಿ ಕಟ್ ಮಾಡಿ ಪಲ್ಯ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡ್ರೆ ಚೆಂದ ಇರುತ್ತೆ. ನಾನು ಇಲ್ಲಿ ನೋಡಿ ಒಂದು ಹೊಳೆ ಇದೆ ಸೈಡಿಗೆ, ಇಲ್ಲಿ ನೋಡಿ ಅದೇ ಇರೋದು. ಆದರೆ ಈ ಯೆಲ್ಲೋ ಕಲರ್ ಕಾಡಿದಲ್ವ, ಇದು ಬಂದು ತುಂಬ ಈ ತರ್ಮೆ ಸೊಪ್ಪನ್ನ ಲಗಡಿ ತೆಗೆದಿದೆ. ಇರೋದನ್ನ ಕುಯ್ದುಕೊಂಡು ಹೋಗಿ ಒಂದು ಪಲ್ಯ ಮಾಡೋಣ ಅಂತ. ನಮ್ಮನೇಲಿ ಎಲ್ಲರಿಗೂ ಇಷ್ಟ ಇದು, ಆದರೆ ಬೆಂದಾಗ ಇದು ಸ್ವಲ್ಪನೇ ಆಗೋದು. ಎಷ್ಟು ತುಂಬ ಇದ್ದರೂ ಬೆಂದಾಗ ಕಮ್ಮಿ ಆಗುತ್ತೆ. ಪೇಟೆಯಲ್ಲೆಲ್ಲ ಮಾರ್ತಾ ಇರ್ತಾರೆ ಸಂತೆ ದಿನ, ಕಟ್ಟಿಗೆ 20 ರೂಪಾಯಿ ಎಲ್ಲ ಇರುತ್ತೆ. ತುಂಬ ಏನು ಸಿಗಲ್ಲ, ಒಂದು ಇಬ್ಬರೆಲ್ಲ ಇದ್ದವರಿಗೆ ಪಲ್ಯ ಮಾಡ್ಕೊಂಡು ತಿನ್ಬೋದಷ್ಟೇ. ತುಂಬ ಜನ ಇದ್ದರೆ ಒಂದು 4-5 ಕಟ್ಟೆಲ್ಲ ತಗೋಬೇಕಾಗ್ಬೋದು. ಇದು ಊರಲ್ಲೆಲ್ಲ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಯಾರಿಗೆ ಸಹ, ಇದನ್ನ ಪಲ್ಯ ಮಾಡೋದು ತಿನ್ನೋದು ಅಂತ. ನನಗೆ ಸಹ ಗೊತ್ತಿರಲಿಲ್ಲ ಮೊದಲು. ಈಗ ಇಲ್ಲಿಗೆ ಬಂದಮೇಲೆ ಇದ್ರ ಬಗ್ಗೆ ಗೊತ್ತು. ಹಾಗಾಗಿ ತಿನ್ನೋಕ್ಕೂ ಚೆಂದ, ಇಷ್ಟ ನನಗೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ಈ ಪಲ್ಯ ಎಲ್ಲ ಇದ್ದರೆ ಅವಳೇ ಖಾಲಿ ಮಾಡ್ತಾಳೆ. ಸಣ್ಣ ಸಣ್ಣದಿದೆ ಇದು. ಮೊನ್ನೆ ಅಷ್ಟೇ ಬಂದು ನಾನು ಅತ್ತಿಗೆ ತೆಗೆದಿರೋದು. ಅತ್ತಿಗೆ ಊರಿಗೆ ತಗೊಂಡೋಗಿದ್ರು. ಈಗ ಇವತ್ತು ನೆನಪಾಯಿತು, ಹಾಗಾಗಿ ಬಂದೆ ತೆಗಿಯೋಕ್ಕೆ. ಸಿಗುತ್ತಾ ಇದೆ ಅಷ್ಟೇ ನೋಡಿ. ಇದನ್ನ ಕ್ಲೀನ್ ಮಾಡೋಕೆ ನೋಡ್ಕೋಬೇಕು. ಇದರೊಳಗೆ ನೋಡಿ ಹುಳ ಎಲ್ಲ ಇರುತ್ತೆ. ನೋಡಿ ಗೂಡು ಕಟ್ಟಿದೆ. ಇದು ವೇಸ್ಟ್, ಆದರೆ ಅದನ್ನು ನೋಡುವಾಗ ಸ್ವಲ್ಪ ಕ್ಲೀನ್ ನೋಡಿಕೊಂಡು ಕ್ಲೀನ್ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಜೊತೆಗೆ ಹುಳ ಉಪ್ಪಟ ಎಲ್ಲ ತಿನ್ನಬೇಕಾಗ್ಬೋದು. ಯಾರೆಲ್ಲ ಇದನ್ನ ಪಲ್ಯ ಮಾಡಿದ್ದೀರಾ, ತಿಂದಿದ್ದೀರಾ, ಅಥವಾ ಗೊತ್ತಿದೆಯೋ ನಿಮಗೆ ಇದರ ಬಗ್ಗೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಹೊಳೆ ಸೈಡ್ ಅಥವಾ ತೋಡು ಸೈಡೆಲ್ಲ ಈ ಥರ ಚರ್ಮೆ ಇದ್ದರೆ ಒಂದು ಸಲ ಪಲ್ಯ ಮಾಡಿ ಟ್ರೈ ಮಾಡಿ. ಅದು 2 ಟೈಪ್ ಇದೆ. ಈ ತೋಟದಲ್ಲಿ ಒಂದು ಚರ್ಮೆ ಬರುತ್ತೆ, ಅದು ಬೇರೆ, ಇದು ಬೇರೆ. ಇದು ಹೊಳೆ ಸೈಡ್ ಮಾತ್ರ ಆಗೋದು, ಬೇರೆ ಕಡೆ ಆಗಲ್ಲ. ಖಂಡಿತ ಈ ಪಲ್ಯನ ಮಾಡಿ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಫುಲ್ಲು ಚರ್ಮೆ ಸಿಕ್ತು. 1 ಅವರ್ ಆಯಿತು ತೆಗಿಯೋಕ್ಕೋಗಿ. ಕ್ಲೀನ್ ಮಾಡೋಕ್ಕೆ 1 ಅವರ್ ತಗೋಬೇಕು. ತಿಂದು ಮುಗ್ಸೋಕ್ಕೆ 10 ನಿಮಿಷ ಸಾಕು ಕಾಣ್ತದೆ. ಅದಕ್ಕೆ ಹೇಳಿದ್ದಾರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಎಷ್ಟು ಕಷ್ಟಪಟ್ಟು ತೆಗೆದ್ರೆ ಕ್ಲೀನ್ ಮಾಡಿದರೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ.
ನೋಡಿ ಇಷ್ಟು ವೇಸ್ಟ್ ಇದರಲ್ಲಿ, ಇಷ್ಟು ಮಾತ್ರ ಸಿಕ್ಕಿರೋದು ಕ್ಲೀನ್ ಮಾಡಿದ ಮೇಲೆ. ಇದು ಸ್ವಲ್ಪ ಬೆಳೆದಿರೋದೆಲ್ಲ ತಗೊಂಡಿಲ್ಲ ನಾನು, ಕ್ಲೀನ್ ಮಾಡಿ ಒಟ್ಟಿಗೆ ಕಟ್ ಮಾಡಿದ್ದೇನೆ. ಕೈ ನೋಡಿ ಇಷ್ಟು ಖಾರೆ ಆಗಿದೆ ಅದರ ಕಟ್ ಮಾಡೋಷ್ಟೊತ್ತಿಗೆ. ಇದೊಂಥರ ಬೇರೆ ಚರ್ಮೆ, ಇದೆ ಎಲೆ ನೋಡಿ ಸ್ವಲ್ಪ ಅಗಲ ಅಗಲ. ಇದು ಬೇಲಿಯಲ್ಲೇ ಇರೋದು, ಬೇಲಿ ಚರ್ಮೆ, ಕೋಳಿ ಚರ್ಮೆ ಅಂತೆಲ್ಲ ಹೇಳ್ತಾರೆ. ಕೋಳಿ ಥರ ಕೊಕ್ಕು ನೋಡಿ, ಇದೆಲ್ಲ ಸ್ವಲ್ಪ ಜಾಸ್ತಿ ಬಗ್ಗಿರುತ್ತೆ. ಇದು ಸ್ವಲ್ಪ ಸಿಕ್ತಿಲ್ಲಿ, ನಾನು ಈ ಕಡೆ ಯಜಮಾನರಿಗೆ ಊಟ ತಗೊಂಡು ಬಂದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಸಿಕ್ತು. ಇದೊಂಥರ ಬೇರೆ ಟೈಪು, ಅದಕ್ಕೆ ಸೇರಿಸಿ ಇದನ್ನ ಸಹ ಪಲ್ಯ ಮಾಡೋಣ ಅಂತ. ಅದರ ಜೊತೆಗೆ ಇದನ್ನ ತೋರಿಸ್ತೇನೆ. ಇದು ಕಾಡು, ಇದನ್ನ ತಿನ್ನೋಕ್ಕೆಲ್ಲ ಆಗಲ್ಲ ನೋಡಿ. ಇದು ಬೇರೆ ಟೈಪು, ನಾನು ಆಗ ಹೊಳೆ ಬದಿ ತೆಗೆದಿರೋದು ಬೇರೆ ಟೈಪ್. ಮತ್ತು ಇದು ಬೇಲಿ ಸೈಡ್ ಇರೋದು ಈ ಟೈಪ್. ಎಲೆ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಇದು ಕಾಡು, ಹಾಗಾಗಿ ನೀವು ಯಾವುದ್ಯಾವುದನ್ನು ಕಟ್ ಮಾಡಿ ತಂದು ಪಲ್ಯ ಎಲ್ಲ ಮಾಡಿ ತಿನ್ನಬೇಡಿ. ಗೊತ್ತಿದ್ದರೆ ಮಾತ್ರ ಅದರ ಪಲ್ಯನ ಮಾಡಿ ತಿನ್ಕೊಳ್ಳಿ, ಅಥವಾ ಯಾರಲ್ಲಾದರೂ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಗೊತ್ತಿದೆಯೋ ಇಲ್ಲವೋ ಅಂತ. ಬೇಲಿಲಿರೋ ಚರ್ಮ ಸೊಪ್ಪನ್ನೆಲ್ಲ ಪರದಾಡ್ಕೊಂಡು ಹೋಗ್ತಿದ್ದೇನೆ ನಾನು. ನನ್ನ ಇವತ್ತಿನ ಈ ವಿಡಿಯೋ ಮಿನಿ ಲಾಗ್, ಸಣ್ಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ತೆ.